ಎಲ್ರಿಗೂ ನಮಸ್ಕಾರ. ನವರಾತ್ರಿ ಕಳೀತಾ ಇದ್ದಾಗೆ ದೀಪಾವಳಿ ಹಬ್ಬ ಹತ್ರ ಬರ್ತಾ ಇದೆ. ದೀಪಾವಳಿ ಅಂತ ಹೇಳಿದ್ರೆ ದೀಪ ಇಡೋದು ಅಥವಾ ಸಿಹಿ ತಿಂಡಿ ಮಾಡೋದು ಇದು ಮಾತ್ರ ಅಲ್ಲದೆ ಮನೆಯನ್ನು ಸ್ವಚ್ಛವಾಗಿಡೋದು ಹಾಗೆ ಅದನ್ನು ಸುಂದರವಾಗಿ ಮಾಡೋದು ಇದು ಕೂಡ ಒಂದು ಮುಖ್ಯ ಭಾಗ. ವಿಡಿಯೋ ಶುರು ಮಾಡುವ ಮುಂಚೆ ಎಲ್ರಿಗೂ ಚಾನೆಲ್ಗೆ ಸ್ವಾಗತ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ, ನನ್ನ ವಿಡಿಯೋ ಇಷ್ಟ ಆದಲ್ಲಿ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಹಬ್ಬದ ಕ್ಲೀನಿಂಗನ್ನು ನಾನು ನವರಾತ್ರಿಯ ಮುಂಚೆನೇ ಶುರು ಮಾಡಿದ್ದೆ. ಹಾಗೆ ಅದರ ಒಂದು ಪಾರ್ಟ್ನ ವಿಡಿಯೋವನ್ನು ನಿಮ್ಮ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೇನೆ. ಲಾಸ್ಟ್ ಟೈಮ್ ನಾನು ನನ್ನ ಬೆಡ್ರೂಮ್ನ ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದ್ದೆ. ಇನ್ನು ಇವತ್ತು ನನ್ನ ಡೈನಿಂಗ್ ಏರಿಯಾ ಹಾಗೂ ದೇವರಿಡುವ ಮಂಟಪದ ಏರಿಯಾ ಎಲ್ಲವನ್ನ ನಾನು ಇವತ್ತು ಕ್ಲೀನ್ ಮಾಡ್ಕೊಳ್ತೇನೆ. ಸೊ ಈ ಡೈನಿಂಗ್ ಏರಿಯಾದ ಪಕ್ಕದಲ್ಲೇ ನಾನೊಂದು ದಿವಾನ್ ಸೋಫಾ ಇಟ್ಟಿದ್ದೇನೆ. ಮೊದಲಿಗೆ ಅದರಲ್ಲಿದ್ದ ಕುಷನ್ನನ್ನು ತೆಗೆದುಬಿಟ್ಟು ಅದರ ಕವರನ್ನೆಲ್ಲ ತೆಗಿತಾ ಇದ್ದೇನೆ. ಈವನ್ ಅದಕ್ಕೆ ಹಾಸಿರುವಂಥ ಈ ಒಂದು ಬೆಡ್ಶೀಟನ್ನು ಕೂಡ ನಾನು ತೆಗೆದು ಇವತ್ತು ಫಸ್ಟಿಗೆ ವಾಶ್ ಮಾಡ್ಕೊಳ್ತೇನೆ. ರೂಟೀನಾಗಿ ನಾವು ಕ್ಲೀನಿಂಗ್ ಅಂತ ಮಾಡೇ ಮಾಡ್ತೇವೆ, ಆದರೆ ಈ ಡೀಪ್ ಕ್ಲೀನಿಂಗ್ ಅಂತ ಹೇಳುವಾಗ ಪ್ರತಿ ಸಂದನ್ನು ನಾವು ಕ್ಲೀನ್ ಮಾಡ್ಕೊಳ್ತೇವೆ. ಅದಕ್ಕಾಗಿ ದಿವಾನ್ ಸೋಫಾದ ಬೆಡ್ ಕೂಡ ನಾನು ಕೆಳಗೆ ಹಾಕಿಬಿಟ್ಟು ಅದರ ಮೇಲೆ ಇದ್ದ ಧೂಳನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಇನ್ನು ಕ್ಲೀನಿಂಗ್ ಮಾಡಲಿಕ್ಕೆ ಬೇರೆ ಬೇರೆ ವೆರೈಟಿಯ ಪ್ರಾಡಕ್ಟ್ಸ್ಗಳು ಬರ್ತವೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಆದರೆ ನಾನು ಇವತ್ತು ಅಂಥದ್ದೇನೋ ದೊಡ್ಡ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡಿಬಿಟ್ಟು ಕ್ಲೀನಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಖಾಲಿ ನನ್ನ ಪೊರಕೆಯನ್ನು ಯೂಸ್ ಮಾಡಿ ಎಲ್ಲ ಧೂಳನ್ನು ತೆಗಿತಾ ಇದ್ದೇನೆ. ಹಾಗೆ ದಿವಾನ್ ಸೋಫಾವನ್ನು ಕೂಡ ಸ್ವಲ್ಪ ಗೋಡೆಯಿಂದ ಸರಿಸಿಬಿಟ್ಟು ಎಡೆಯಲ್ಲಿರುವಂತಹ ಎಲ್ಲ ಧೂಳುಗಳನ್ನು ಕ್ಲೀನ್ ಮಾಡಿದ್ದೇನೆ. ಹಾಗೆ ಇದೊಂದು ನಾನು ಲಾಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಇದು ಒಂದು ಬ್ರಷನ್ನು, ಅದನ್ನು ಯೂಸ್ ಮಾಡಿ ಈ ಬೆಡ್ಡನ್ನು ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೇನೆ. ಮುಂಚೆ ನಾನು ಕ್ಲೀನಿಂಗಿಗೆ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ನನ್ನ ಹತ್ರ ವ್ಯಾಕ್ಯೂಮ್ ಕ್ಲೀನರ್ ಇಲ್ಲ. ಹಾಗಾಗಿ ಮ್ಯಾನುವಲಿಯೇ ನಾನು ಬ್ರಷನ್ನೆಲ್ಲ ಯೂಸ್ ಮಾಡಿಬಿಟ್ಟು ಕ್ಲೀನಿಂಗ್ ಮಾಡ್ತಾ ಇದ್ದೇನೆ. ಈಗ ನನಗೆ ನಿಜವಾಗಿಯೂ ಒಂದು ವ್ಯಾಕ್ಯೂಮ್ ಕ್ಲೀನರ್ನ ಅವಶ್ಯಕತೆ ಇದೆ ಅಂತ ಹೇಳಿ ಕಾಣಿಸ್ತಾ ಇದೆ. ಫ್ಯೂಚರಲ್ಲಿ ತಗೊಂಡಾಗ ನಿಮ್ಮ ಜೊತೆ ಖಂಡಿತವಾಗಿಯೂ ಶೇರ್ ಮಾಡ್ತೇನೆ. ದಿವಾನ್ ಸೋಫಾ ಎಲ್ಲ ಕ್ಲೀನ್ ಆದಮೇಲೆ ಇದರ ಸೈಡಲ್ಲಿ ಒಂದು ನಾನು ಈ ಸ್ಟ್ಯಾಂಡನ್ನು ಇಟ್ಟಿದ್ದೆ. ಆ್ಯಕ್ಚುಲಿ ಈ ವುಡನ್ ಸ್ಟ್ಯಾಂಡ್ ನಾನೇ ಮಾಡಿರುವಂಥದ್ದು. ಇದನ್ನು ನಾನು ದೇವರ ಮಂಟಪದ ಪಕ್ಕನೇ ಇಟ್ಟಿದ್ದೆ. ಕೆಲವೊಂದು ವಸ್ತುಗಳನ್ನು ಇಡಲಿಕ್ಕೆ ಕೂಡ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ. ಇನ್ನೊಂದಂತ ಹೇಳಿದರೆ ಇಲ್ಲಿ ಡೈನಿಂಗ್ ಏರಿಯಾದಲ್ಲಿ ತುಂಬ ಬೆಳಕು ಬರ್ತದೆ, ಹಾಗಾಗಿ ಕೆಲವೊಂದು ಪ್ಲಾಂಟ್ಸ್ ಎಲ್ಲ ಇಲ್ಲಿ ಇಟ್ಟರೆ ಸರ್ವೈವ್ ಆಗ್ತದೆ. ಹಾಗಾಗಿ ನಾನು ಈ ಒಂದು ಸ್ಟ್ಯಾಂಡನ್ನು ಇಲ್ಲಿ ಇಟ್ಟಿದ್ದೆ. ಹಾಗೆ ಇದನ್ನು ಕೂಡ ನಾನು ಇವತ್ತು ಒರೆಸಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೇನೆ. ತುಂಬಾ ಧೂಳಿದೆ, ರೆಗ್ಯುಲರ್ ಆಗಿ ಕೆಲವೊಮ್ಮೆ ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಧೂಳು ಕೆಲವೊಮ್ಮೆ ಕಲೆಕ್ಟ್ ಆಗಿಬಿಡ್ತದೆ. ಇನ್ನು ಈ ಆಪೋಸಿಟ್ ವಾಲ್ ಇದೆಯಲ್ಲ, ಇದನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಳ್ತೇನೆ. ಮುಂಚೆ ನಾನು ಡೈನಿಂಗ್ ಟೇಬಲನ್ನು ಈ ಗೋಡೆಗೆ ಒರಗಿಸಿಟ್ಟಿದ್ದೆ, ಹಾಗಾಗಿ ಕೆಲವೊಂದು ಮಾರ್ಕಿಂಗ್ಸ್ ಆಗಿತ್ತು. ಹಾಗೆ ನನ್ನ ಮಗ ಕೂಡ ಅದರಲ್ಲಿ ಕೆಲವೊಂದು ಗೀಚ್ ಹಾಕಿದ್ದ. ಇನ್ನು ಈ ಗೋಡೆನ ಕ್ಲೀನ್ ಮಾಡಲಿಕ್ಕೆ ನಾನು ಟೂತ್ ಪೇಸ್ಟನ್ನು ಉಪಯೋಗಿಸಿದೆ. ಸೊ ನೀವೇ ಗೋಡೆಯನ್ನು ನೋಡ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿ. ಇನ್ನು ಮುಂಚೆ ಡೈನಿಂಗ್ ಏರಿಯಾ ಇತ್ತು ಅಂತ ಹೇಳಿದೆ ಅಲ್ಲ, ಆವಾಗ ನಾನು ಈ ಸ್ಟಿಕ್ಕರನ್ನು ಇಲ್ಲಿ ಅಂಟಿಸ್ಕೊಂಡಿದ್ದೆ. ಇವಾಗ ಇದನ್ನು ರಿಮೂವ್ ಮಾಡಬೇಕು ಅಂತ ಅನಿಸ್ತು, ಹಾಗಾಗಿ ರಿಮೂವ್ ಮಾಡಿದ್ದೇನೆ. ಆ್ಯಕ್ಚುಲಿ ಈ ಗೋಡೆಗೆ ಪೇಂಟ್ ಮಾಡಬೇಕು ಅಂತ ಹೇಳಿದ್ದೆ, ಇವಾಗಂತೂ ಆಗೋದಿಲ್ಲ, ಆದರೆ ಕ್ಲೀನ್ ಅಂದು ಮಾಡ್ಕೊಳ್ತೇನೆ. ನಂತರ ಮುಂದೆಗೆ ನಾನು ಇದನ್ನು ಪೇಂಟ್ ಮಾಡ್ತೇನೆ. ಒಂದು 2-3 ಇಯರ್ಸ್ ಮುಂಚೆ ಇಲ್ಲಿ ಎಲ್ಲ ಈ ಸೀಪೇಜ್ ಆಗಿತ್ತು, ಹಾಗಾಗಿ ಈ ಗೋಡೆಯ ಬಣ್ಣ ಒಂಥರ ಕಪ್ಪಾಗಿ ಕಾಣಿಸ್ತಾ ಇದೆ. ಪ್ರತಿ ವರ್ಷ ಮಳೆ ನಂತರ ನಾನು ಈ ಗೋಡೆಯನ್ನು ವೈಪ್ ಮಾಡ್ಕೊಳ್ತೇನೆ. ಈ ಮೇಲ್ಗಡೆಗೆ ನಾನು ಈ ಥರ ಮಾಪಲ್ಲಿ ಅದನ್ನು ವೈಪ್ ಮಾಡ್ಕೊಂಡಿದ್ದೇನೆ. ಇನ್ನು ದಿವಾನ್ ಸೋಫಾದ ಸೈಡಲ್ಲಿ ನಾನು ಕೆಲವೊಂದು ಗಿಡಗಳನ್ನು ಇಟ್ಕೊಂಡಿದ್ದೆ, ಅದನ್ನೆಲ್ಲ ಇವಾಗ ಒಂದ್ಸಲ ತೆಗೆದುಬಿಟ್ಟು ಈ ಕಾರ್ನರನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಈ ವಿಂಡೋದಿಂದ ಬಿಸಿಲು ಒಳಗೆ ಬರ್ತದೆ, ಹಾಗಾಗಿ ಪ್ಲಾಂಟ್ಸ್ಗಳು ತುಂಬ ಒಳ್ಳೆ ಇಲ್ಲಿ ಗ್ರೋ ಆಗ್ತದೆ. ಆದರೆ ಇನ್ನು ನೆಕ್ಸ್ಟ್ ಅಕ್ಟೋಬರ್ನಿಂದ ಒಂದು ಸಾಧಾರಣ ಜನವರಿ ಅಂತ ಹೇಳಿದರೆ ಈ ಸಂಕ್ರಾಂತಿವರೆಗೆ ಉಂಟಲ್ಲ, ಇಲ್ಲಿನ ತುಂಬ ಬಿಸಿಲಿರ್ತದೆ. ಸಂಕ್ರಾಂತಿ ನಂತರ ಸ್ವಲ್ಪ ಬಿಸಿಲು ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ಬಿಸಿಲು ಜಾಸ್ತಿ ಆದರೆ ಕೆಲವೊಂದು ಪ್ಲಾಂಟ್ಸ್ಗಳನ್ನು ಕೂಡ ನಾನು ಇಲ್ಲಿಂದ ಮೂವ್ ಮಾಡಬೇಕಾಗ್ತದೆ. ಈ ಒಂದು ಮನಿ ಪ್ಲಾಂಟ್ ಎಷ್ಟು ಬುಷಿಯಾಗಿ ಬೆಳೀತಾ ಇದೆ ಅಂತ ನೀವೇ ನೋಡ್ಬೋದು. ಸೊ ಈ ಕಾರ್ನರ್ ಕ್ಲೀನ್ ಆಗ್ತಾ ಇದ್ದಾಗೆ ನಾನು ಈ ದೇವರ ಮಂಟಪದ ಕಡೆ ಬಂದಿದ್ದೇನೆ. ಇದರ ಹೊರಗಡೆ ಮಾತ್ರ ಇವತ್ತು ಕ್ಲೀನ್ ಮಾಡ್ಕೊಳ್ತೇನೆ. ದೇವರ ಮಂಟಪದ ಒಳಗೆ ಯಾವುದನ್ನು ನಾನು ಇವತ್ತು ಟಚ್ ಮಾಡಲ್ಲ, ಯಾಕಂದರೆ ರೀಸೆಂಟಾಗಿ ನಾನು ಈ ಮಂಟಪವನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಇನ್ನು ಇದರ ಹೊರಗಡೆ ಏರಿಯಾವನ್ನು ಇವತ್ತು ಕ್ಲೀನ್ ಮಾಡ್ಕೊಳ್ತೇನೆ. ಇನ್ನು ದೀಪಾವಳಿ ಹತ್ತಿರ ಬರುವಾಗ ನಾನು ಈ ದೇವರ ಒಂದು ಮಂಟಪವನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಡೈಲಿ ಮಂಟಪವನ್ನು ಸರಿಸಿ ಇಲ್ಲಿ ಗುಡಿಸೋದೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಯಾವತ್ತಾದರೂ ಒಂದು ದಿವಸ ಇದನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಳ್ತೇನೆ. ನೋಡಿ ಎಷ್ಟೊಂದು ಧೂಳು ಇಲ್ಲಿ ಕಲೆಕ್ಟ್ ಆಗಿದೆ ಅಂಥೇಳಿ. ಧೂಳೆಲ್ಲ ತೆಗೆದ ಮೇಲೆ ಇಲ್ಲಿ ನಾನು ಇದನ್ನು ಕ್ಲೀನಾಗಿ ವೈಪ್ ಮಾಡ್ಕೊಳ್ತೇನೆ. ವೈಪಿಂಗಿಗೆ ನಾನು ಯೂಸ್ ಮಾಡುವಂಥ ಈ ಮಾಪ್ ಅಂತೂ ತುಂಬ ಸೂಪರ್ ಆಗಿದೆ. ಇದರ ಲಿಂಕ್ ಬೇಕಿದ್ರೆ ನಾನು ಶೇರ್ ಮಾಡಿಟ್ಟಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಗೋಡೆ ಕೂಡ ನೋಡಿ, ನನ್ನ ಮಗ ಸಣ್ಣದಿರುವಾಗ ಯಾವತ್ತೂ ಗೀಚಿಟ್ಟದು, ನಾನಂತೂ ಅದನ್ನು ಕ್ಲೀನ್ ಮಾಡಲಿಕ್ಕೆ ಹೋಗಿರಲಿಲ್ಲ. ಸೊ ಇವತ್ತು ನಾನು ಇದನ್ನು ಒಂಚೂರು ಪೇಸ್ಟ್ ಹಾಕಿಬಿಟ್ಟು ತಿಕ್ಕಿಬಿಟ್ಟು ಇದನ್ನು ಕ್ಲೀನ್ ಮಾಡ್ಕೊಳ್ತೇನೆ.
ಹೇಗೂ ಡೀಪ್ ಕ್ಲೀನಿಂಗಿಗೆ ಹೊರಟಿದ್ದೇನೆ, ಹಾಗಾಗಿ ಇದನ್ನು ಇವಾಗ ಕ್ಲೀನ್ ಮಾಡ್ತೇನೆ. ಮುಂದೆ ನಾನು ಪೇಂಟ್ ಮಾಡುವಾಗ ಕೂಡ ನನಗೆ ತುಂಬ ಸುಲಭ ಆಗ್ತದೆ. ಸೊ ಎಲ್ಲವನ್ನ ನೀಟಾಗಿ ನಾನು ಒಂದು ಬಟ್ಟೆಯಿಂದ ಒರೆಸ್ಕೊಳ್ತಾ ಇದ್ದೇನೆ. ನೋಡಿ ವಾಲ್ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನೀವು ನೋಡ್ಬೋದು. ಸೊ ಪೇಸ್ಟ್ ಹಾಕೋದ್ರಿಂದ ಈ ಪೆನ್ಸಿಲ್ನ ಮಾರ್ಕ್ ಆಗಲಿ ಅಥವಾ ಕ್ರಯಾನ್ನ ಮಾರ್ಕ್ ಆಗಲಿ ಎಲ್ಲ ನೀಟಾಗಿ ಕ್ಲೀನ್ ಆಗ್ತದೆ. ಇನ್ನು ಈ ಮಂಟಪವನ್ನು ಅದರ ಜಾಗದಲ್ಲಿ ನಾನು ಮತ್ತೆ ಶಿಫ್ಟ್ ಮಾಡ್ಕೊಳ್ತೇನೆ. ಹಾಗೆ ಕ್ಲೀನಿಂಗ್ ಅಂತೂ ಮಾಡಿದೆ, ಸ್ವಲ್ಪ ಡೆಕೋರೇಷನ್ ಕೂಡ ಸ್ವಲ್ಪ ಬದಲಿ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇನೆ. ಆದರೆ ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇವತ್ತು ನಾನು ಖಾಲಿ ಕ್ಲೀನಿಂಗ್ ಹಾಗೂ ಈ ಡಿಕ್ಲಟರಿಂಗ್ನ ಒಂದು ಪ್ರೋಸೆಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಈ ಒಂದು ವಿಂಡೋ ಇದೆಯಲ್ಲ, ಇದನ್ನು ಕೂಡ ನಾನು ಕ್ಲೀನ್ ಮಾಡ್ಕೊಳ್ತೇನೆ. ಆ್ಯಕ್ಚುಲಿ ಇಲ್ಲಿ ಒಂದು ಮೆಶ್ ಇದೆ, ಇದರಲ್ಲಿ ತುಂಬ ಧೂಳು ಕೂತ್ಕೊಳ್ತದೆ. ರೆಗ್ಯುಲರ್ ಆಗಿ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತೇನೆ, ಆದರೂ ಸಹ ಇದರಲ್ಲಿ ಧೂಳು ಕಲೆಕ್ಟ್ ಆಗ್ಕೊಳ್ತದೆ. ಮೆಶ್ ಕ್ಲೀನ್ ಮಾಡಲಿಕ್ಕೆ ತುಂಬ ಥರದ ಪ್ರಾಡಕ್ಟ್ ಕೂಡ ಬರ್ತದೆ, ಆದರೆ ನನ್ನ ಈ ಗ್ರಿಲ್ಸ್ ಇರೋದ್ರಿಂದ ಅದನ್ನು ಯಾವುದನ್ನು ನನಗೆ ಇಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೊಂದಂತ ಹೇಳಿದರೆ ಇಲ್ಲಿ ಧೂಳು ಒಳಗಿಂದಲೇ ಹೆಚ್ಚಾಗಿ ಕಲೆಕ್ಟ್ ಆಗೋದು, ಹೊರಗಡೆಯಿಂದ ಅಷ್ಟೊಂದು ಧೂಳು ಇರುವುದಿಲ್ಲ. ಹಾಗಾಗಿ ನಾನು ಯಾವುದೇ ಒಂದು ಈ ಮೆಶ್ ಕ್ಲೀನ್ ಮಾಡುವಂಥ ಪ್ರಾಡಕ್ಟನ್ನು ಇಲ್ಲಿ ಯೂಸ್ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಾನು ವೆಟ್ ಕ್ಲಾತನ್ನು ಯೂಸ್ ಮಾಡಿ ಈ ಮೆಷನ್ನು ಕ್ಲೀನ್ ಮಾಡ್ಕೊಳ್ತೇನೆ. ಕೆಲವೊಮ್ಮೆ ಡ್ರೈ ಬ್ರಷ್ ಯೂಸ್ ಮಾಡಿದರೆ ಈ ಧೂಳು ಅಲ್ಲಿ ಇಲ್ಲಿ ಎಲ್ಲ ಹಾರ್ತದೆ, ಹಾಗಾಗಿ ಈ ವೆಟ್ ಕ್ಲಾತಿಂದ ಇದು ಚೆನ್ನಾಗಿ ಕ್ಲೀನ್ ಆಗ್ತದೆ. ಇನ್ನು ಮೆಶ್ ಕ್ಲೀನ್ ಆದಮೇಲೆ ಈವನ್ ಗ್ಲಾಸ್ಗಳನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಹಾಗೆ ಗ್ಲಾಸನ್ನು ಎರಡು ಸೈಡಿಂದ ಕ್ಲೀನ್ ಮಾಡಲಿಕ್ಕೆ ಕೂಡ ಕೆಲವೊಂದು ಐಟಮ್ಗಳು ಬರ್ತವೆ. ಅದನ್ನು ನಾನು ಒಂದ್ಸಲ ಪ್ರಾಡಕ್ಟ್ ತರಿಸಿದ್ದೆ, ಅದು ನನಗೆ ವರ್ಕೇ ಆಗಲಿಲ್ಲ, ಹಾಗಾಗಿ ನಾನು ಅದನ್ನು ಡಿಸ್ಕಾರ್ಡ್ ಮಾಡಿದೆ. ಸೊ ಹಾಗೆ ನಾನೀಗ ಮೆಷನ್ನು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇನ್ನು ವಿಂಡೋ ಕೂಡ ಕ್ಲೀನ್ ಮಾಡಲಿಕ್ಕೆ ಇದೇ ಮಾಪನ್ನು ನಾನು ಯೂಸ್ ಮಾಡ್ತೇನೆ. ಹೊರಗಡೆಯಿಂದ ಈ ಮಾಪನ್ನು ಹಾಕಿಬಿಟ್ರೆ ಈ ವಿಂಡೋ ಚೆನ್ನಾಗಿ ಹೊರಗಡೆಯಿಂದ ಕ್ಲೀನ್ ಆಗ್ತದೆ. ಇನ್ನು ಗ್ಲಾಸ್ನ ಒಳಭಾಗವನ್ನು ಒಂದು ವೆಟ್ ಕ್ಲಾತಿಂದ ನಾನು ಕ್ಲೀನ್ ಮಾಡ್ತೇನೆ. ಈ ಗ್ಲಾಸ್ ಕ್ಲೀನ್ ಆಗಲಿಕ್ಕೆ ಒಂದು ಮ್ಯಾಗ್ನೆಟಿಕ್ ಇರುವಂತಹ ಒಂದು ಪ್ರಾಡಕ್ಟ್ ಬರ್ತದೆ, ಅದನ್ನು ನಾನು ಆವಾಗಲೇ ಹೇಳಿದೆಲ್ಲ ತರಿಸಿರುವಂಥದ್ದು, ನನಗೆ ವರ್ಕ್ ಆಗಲೇ ಇಲ್ಲ, ಸುಮ್ಮನೆ ವೇಸ್ಟ್ ಆಫ್ ಮನಿ ಅಂತ ಅನಿಸ್ತು. ಇದಕ್ಕಿಂತ ನಾನು ಯಾವತ್ತು ಯೂಸ್ ಮಾಡುವಂಥ ಈ ಒಂದು ಟೆಕ್ನಿಕ್ ನನಗೆ ಸುಲಭ ಅನಿಸ್ತು. ಇದು ಪ್ರತಿಯೊಬ್ಬರ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಕೆಲವರಿಗೆ ಪ್ರಾಡಕ್ಟ್ ಒಳ್ಳೆಯದು ಬಂದಿರಲೂಬಹುದು. ಇನ್ನು ಡೈನಿಂಗ್ ಟೇಬಲ್ನ ಕ್ಲೀನಿಂಗ್ ಮಾಡ್ತಾ ಇದ್ದೇನೆ. ಚೇರ್ನ ಮೇಲಿದ್ದ ಎಲ್ಲ ಪಿಲ್ಲೋಸ್ನ ಕವರ್ಸನ್ನೆಲ್ಲ ತೆಗೆದು ವಾಶ್ ಮಾಡ್ಕೊಳ್ತೇನೆ. ಈ ಒಂದು ಕೆಲಸವನ್ನು ರೂಟೀನಾಗಿ ನಾನು ಮಾಡ್ತಾ ಇರ್ತೇನೆ. ಆದರೆ ಇವತ್ತು ಹೇಗೂ ಕ್ಲೀನಿಂಗ್ ಶುರು ಮಾಡಿದ ಕಾರಣ ಇದನ್ನು ಕೂಡ ನಾನು ಇವತ್ತು ವಾಶ್ ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ನಾನು ಈ ಕರ್ಟನ್ ಕೂಡ ಚೇಂಜ್ ಮಾಡ್ಕೊಳ್ತೇನೆ, ಇದು ಕೂಡ ಇವತ್ತು ವಾಷಿಗೆ ಹೋಗ್ತದೆ. ಮಳೆ ಒಂದು ಸ್ವಲ್ಪ ಕಡಿಮೆ ಆದ ಕಾರಣ ಸ್ವಲ್ಪ ಬಿಸಿಲಿರೋದ್ರಿಂದ ಈ ವಾಷಿಂಗ್ ಎಲ್ಲ ಇವತ್ತು ಈಗ ಸುಲಭ ಆಗ್ತಾ ಇದೆ. ಈ ಸಲದ ಮಳೆ ಅಂತ ಹೇಳಿದರೆ ಮೊನ್ನೆ ನವರಾತ್ರಿಗೂ ಜೋರು ಮಳೆ ಇತ್ತು. ಇನ್ನು ದೀಪಾವಳಿ ಟೈಮಿಗೂ ಮಳೆ ಬಂದರೆ ದೀಪ ಇಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮನೆಯ ಮತ್ತೊಂದು ಭಾಗದ ಕ್ಲೀನಿಂಗ್ ಜೊತೆ ನಿಮ್ಮನ್ನ ಮತ್ತೆ ಮೀಟ್ ಆಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.